ಬೆಂಗಳೂರ ಏನು ಹುಟ್ಟಿ ಬೆಳೆದವ್ರಿಗೆ ಆ ಭಾಷೆ ಅಲ್ಲದೆ ಇದ್ರು ಆ ಭಾಷೆ ಇಡೀ ಬಾಡಿಯಲ್ಲಿ ಕಾಣುತ್ತೆ. ಕಂಪ್ಲೀಟ್ ಆಟಿಟ್ಯೂಡ್ ಅದು. ಸೊ ಅದನ್ನ ಕಲಿಯೋದು ಒಂದು ಟಾಸ್ಕ್. ಅವ್ರು ಹೆಂಗ್ ನಡೀತಾರೆ, ಹೆಂಗ್ ಓಡಾಡ್ತಾರೆ, ಒಂದು ಪದನ ಬಳಸ್ಬೇಕಾದ್ರೆ ಎಂಟೈರ್ ಬಾಡಿ ಹೆಂಗ್ ರಿಯಾಕ್ಟ್ ಮಾಡ್ತಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಅವ್ರಿಗೆ ವರ್ಕ್ಶಾಪ್ ಅಷ್ಟು ದೀರ್ಘಕಾಲವಾಗಿ ಮಾಡಿಸಿದ್ದು. ಸೊ ಅದೊಂದು ಚಾಲೆಂಜಿಂಗ್ ಖಂಡಿತ ಇಬ್ಬರಿಗೂ. ಇವರು ಮೇಡಮ್ ಇದ್ರು, ಬಟ್ ಅವರು ತುಂಬಾನೇ ಎಕ್ಸರ್ಸೈಸ್ ಮಾಡಿದ್ದಾರೆ. ಎಸ್ ಸರ್, ಅಂದ್ರೆ ನಮ್ಮ ಇಡೀ ಸೆಟ್ ಅಲ್ಲಿ ಎಕ್ಸ್ಪೆನ್ಸಿವ್ ಆರ್ಟಿಸ್ಟ್ ಅಂದ್ರೆ ಅದೇ ನಾಯಿನೇ. ಅದನ್ನ ಈ ಬೆಂಗಳೂರಿಂದ ಕರೆಸಿದ್ವಿ. ಮಂಗಳೂರು ಶೆಕೆಗೆ ಅದಕ್ಕೆ ಅಲ್ಲಿ ಇರಕ್ಕಾಗ್ತಿಲ್ಲ. ಅಲ್ಲಿ ಅದು ಅಗ್ರೆಸಿವ್ ಆಗಬೇಕು, ಅದು ಬೊಗಳ್ಬೇಕು ಜೋರಾಗಿ. ಬೊಗಳ್ತಾ ಇಲ್ಲ, ಅದು ಬಾಲ ಮುದ್ರಕೊಂಡು ಹಿಂಗೆ ಕೂರ್ತಾ ಇದೆ ಹಿಂಗೆ. ನಾವು ಅಂದ್ರೆ 3 days ಏನು ತೊಗೊಂಡ್ವಿ ಅದನ್ನ. ಬೊಗಳ್ಬೇಕು, ಅದು ಬೊಗಳ್ತಾ ಇಲ್ಲ, ಹಿಂಗೆ ಕೂತ್ಕೊಂತಾ ಇದೆ, ಅದೇನು ತಿನ್ಬೇಕು ತಿಂತಾ ಇಲ್ಲ. ಲಾಸ್ಟಿಗೆ ಈಗ ಡೇ ಬೈ ಡೇ ಅದು ದುಡ್ಡು ಹೋಗ್ತಾ ಇದೆ. ಅದಕ್ಕೆಲ್ಲ AC ರೂಮು ಅದೆಲ್ಲ ಮಾಡ್ತಾ ಇದೀವಿ, ಏನು ವರ್ಕ್ ಆಗ್ತಾ ಇಲ್ಲ. ಕಡೆಗೆ ಏನು ಮಾಡಿದ್ವಿ, ಅದು ನಾಯಲ್ಲಿದೆ, ಕ್ಯಾಮ್ರಾ ಇಲ್ಲಿದೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಪಕ್ಕ ಕೂತ್ಕೊಂಡು ಹೇ ಸ್ಟಾರ್ಟ್ ಮಾಡಿದ್ರು. ನಾಯಿ ಥರ ಇವ್ರು ಬೊಗಳ್ತಾ ಇದ್ದಾರೆ ಇಬ್ರು ಕೂತ್ಕೊಂಡು. ಅದನ್ನ ನೋಡಿ ಅದು ಸ್ವಲ್ಪ ಅಗ್ರೆಸಿವ್ ಆಗ್ಬಿಟ್ಟು ಅದು ಬೋಳ ಸ್ಟಾರ್ಟ್ ಆಯಿತು. ಹಾಗೆ ಟೇಕ್ ತೊಗೊಂಡಿದ್ದನು. ಅಷ್ಟೆಲ್ಲ ಸಾಹಸ ಇವರಿಬ್ರು ಮಾಡಿದ್ರು. ಆ್ಯಕ್ಚುಲಿ ಟ್ರೇಲರ್ ಲಾಂಚಲ್ಲಿ ಇದ್ರ ಬಗ್ಗೆ ತುಂಬ ಮಾತಾಡಿದ್ವಿ. ಆ್ಯಂಡ್ ಇವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ. ಎಲ್ರಿಗೂ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅಂದಾಗ ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು. ಅದ್ರ ಆಚೆಗೆ ಅವ್ರು ಹೇಳೋದೇನು ಅಂತಂದ್ರೆ, ಹೊಸಬರು ಅನ್ನೋದಕ್ಕಿಂತ ಸಿನಿಮಾ ಸಪೋರ್ಟ್ ಮಾಡ್ತೀನಿ ಅನ್ನೋದು ಒಂದು ಅವ್ರದ್ದೊಂದಿದು. ಅದು ನಮಗೆ ಖುಷಿ ಕೊಡ್ತು. ಆ್ಯಂಡ್ ನಾವು ಬ್ಲೈಂಡಾಗಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಅವ್ರಿಗೆ ಕೇಳಿಲ್ಲ. ಫಸ್ಟ್ ಹೋಗ್ಬಿಟ್ಟು ಟ್ರೇಲರ್ ತೋರಿಸಿದ್ವಿ, ಹಿಂಗಿದೆ ಅಂತ. ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಟ್ರೇಲರ್ ತುಂಬ ಸ್ಟಫ್ ಇದೆ, ಅಂದರೆ ಏನೋ ಇದೆ ಅನ್ನೋದಂತೂ ಫೀಲ್ ಆಗ್ತಾ ಇದೆ. ನೀಟಾಗಿ ಪುಷ್ ಮಾಡಿ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪುಷ್ ಮಾಡೋರು. ಆ ಕಾರಣಕ್ಕೋಸ್ಕರ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಅದು ತುಂಬ ಖುಷಿ ಇದೆ ಸರ್ ನಮಗೆ. ಆ್ಯಂಡ್ ಅದು ತುಂಬ ಅಂದರೆ ನಾವೇನು ಅನ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ರೀಚ್ ಆದ್ವಿ. ಸುದೀಪ್ ಸರ್ ಬಂದು ಅದನ್ನ ಲಾಂಚ್ ಮಾಡಿದ್ದಕ್ಕೆ ಒಂದೊಳ್ಳೆ ಲಾಂಚ್ ಸಿಕ್ತು ನಮ್ಗೆ ಅದರಿಂದ. ಮೊದಲನೇ ಪ್ರಶ್ನೆ ಉತ್ತರ ಅಂದರೆ ಅದೇ ಸೀರಿಯಲಿಂದ ಸಿನಿಮಾ ಬಂದಿರೋದಲ್ವಾ. ಅಂದರೆ ಎಲ್ಲ ಕಲಾವಿದನಿಗೆ ಇರುತ್ತೆ ಸರ್ ಅದು. ಸೀರಿಯಲ್ ಆ್ಯಕ್ಟರ್ಗಳಿಗೆ ದೊಡ್ಡ ಪರದೆ ಮೇಲೆ ಬರಬೇಕು, ನಿಂತ್ಕೋಬೇಕು ಅಂತ ಆಸೆ ಇರುತ್ತೆ. ಅದ್ರಲ್ಲಿ ನಾನು ಒಬ್ಬ ಇದ್ದೆ. ಸೊ ದೇವ್ರ ದಯೆಯಿಂದ ಇದೆಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕು. ನನಗೆ ನೀಟಾಗಿ ದೊಡ್ಡ ಪರದೆ ಮೇಲೆ ಬರೋದಕ್ಕೆ ಅವಕಾಶ ಸಿಕ್ತು. ಅದು ತಯಾರಿ ಅಂದರೆ ಇವ್ರ ಜೊತೆಗೆ ಈಗ ಮಂಗಳೂರು ಸ್ಲ್ಯಾಂಗ್ ಆಗಿರ್ಬೋದು, ಅದೆಲ್ಲ ಮಾಡ್ಕೊಂಡ್ವಿ. ಅದೆಲ್ಲ ಒಂದು ಪ್ರಾಸೆಸ್, ಒಂದು 3 years ಆಯ್ತಾ, 3 years ಪ್ರಾಸೆಸ್ ಇದೆಲ್ಲ. ಇವೇನು ನೋಡ್ತಾ ಇದ್ದೀರಿ, ಇವಾಗ ಪಟ್ಟಂತ ಬಂದಿರೋದಲ್ಲ, ಇದು 3 ವರ್ಷದ ಒಂದು ಶ್ರಮ ಇವಾಗ ಕಾಣಿಸ್ಕೊತಾ ಇದೆ. ಅದು ಒಂದು. ಎರಡನೇ ಪ್ರಶ್ನೆಗೆ ಉತ್ತರ, ಹೆಂಗೆ ರೀಚ್ ಮಾಡಿಸ್ತೀವಿ ಅನ್ನೋದು. ಅದೇ ಕಾರಣಕ್ಕೆ ಇವಾಗ ನಾವು ಡೇಟನ್ನ ಪುಷ್ ಮಾಡ್ತಾ ಬಂದ್ವಿ. 2 ಡೇಟ್ ಪುಷ್ ಆಗ್ಬಿಟ್ಟು ಇದು 3ನೇ ಡೇಟು. ನಾವು ಕೂತ್ ನೋಡಿದಾಗ ಈಗ ಟ್ರೈಲರ್ ಯಾರು ನೋಡಿದ್ರು ಅಂದ್ರೆ ಪ್ರಮೋಷನ್ ಅದು ಸರ್. ಎಸ್ ಸರ್ ಚೇಂಜ್ ಮಾಡಿದ್ದು ಪ್ರಮೋಷನ್ ಪ್ಲಾನ್ ಅಂದ್ರೆ ರೀಚ್ ಆಗಿಲ್ಲ ಅಂತ ನಮಗೆ ಅನಿಸ್ತು. ಈಗ ತುಂಬಾ ಕಡೆ ನೋಡಿದ್ರೆಲ್ಲ ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಬಟ್ ನಮ್ಮ ಸರ್ಕಲ್ ಅಲ್ಲಿ ಇತ್ತು, ಬೇರೆ ಸರ್ಕಲ್ಗೆ ಇನ್ನೂ ಪರಿಚಯ ಆಗಿಲ್ಲ ಅಂತ ನಮಗೆ ಅನಿಸ್ತದು. ಸೊ ಇಂಥ ಒಳ್ಳೆ ಕಂಟೆಂಟನ್ನ ಸುಮ್ಮನೆ ರಿಲೀಸ್ ಮಾಡಬಾರ್ದು, ರೀಚ್ ಆಗೋ ಥರ ಮಾಡಿ ಟೈಮ್ ತೊಗೊಂಡು ಮಾಡೋಣ ಪರವಾಗಿಲ್ಲ ಅನ್ಕೊಂಡು ಎಲ್ಲ ಕೂತ್ ಮಾತಾಡಿ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವಾಗ ಶೆಟ್ರ್ ಹೇಳಿದ್ರು, ಟ್ರಾವೆಲಿಂಗ್ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಈ ಥರ ವಿಭಿನ್ನವಾಗಿ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ, ರೀಚ್ ಮಾಡಿಸ್ಲೇಬೇಕು ಅಂತ. ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಸರ್. ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು ಆ್ಯಂಡ್ ದೇವ್ರು ಬಿಟ್ಟಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ ನಮ್ಮ ಕೈಲಿ. ಯಾಕಂದರೆ ಒಂದೊಂದ್ಸಲ ಹೇಳ್ತಾರೆ ದೊಡ್ಡ ಸಿನಿಮಾಗಳೇ ನಿಂತ್ಕೊಂತ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಯಾರು ಬರ್ತಾ ಇಲ್ಲ ಅಂತ ನಾವು ಪ್ರಯತ್ನ ಬಿಡೋಕ್ಕಾಗಲ್ಲ. ಪ್ರಯತ್ನ ಮಾಡೋಣ, ಮಿಕ್ಕಿದ್ದು ನೋಡೋಣ ಸರ್ ಅಷ್ಟೇ. ಅದೇ ಸರ್, ಅಂದರೆ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ಜನಕ್ಕೆ ಗೊತ್ತಾಗಬೇಕದು. ಅದೊಂದು ಕಾರಣಕ್ಕೋಸ್ಕರ ನಾವು ಪುಷ್ ಮಾಡಿದ್ದು. ಅಟ್ಲೀಸ್ಟ್ ಗೊತ್ತಾಗಲಿ ಜನಕ್ಕೆ, ಈ ಥರ ಒಂದು ಮಾರನೇ ಸಿನಿಮಾ ಬರ್ತಾ ಇದೆ. ನಮಗೆ ಕಾನ್ಫಿಡೆನ್ಸ್ ಇದೆ, ಒಂದು ಚೆನ್ನಾಗಿ ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತು. ಬಟ್ ಅದನ್ನ ರೀಚ್ ಮಾಡಿಸ್ಬೇಕಲ್ಲ ಸರ್, ಜನ ಬರಬೇಕು ಅಂದ್ರೆ ರೀಚ್ ಮಾಡಿಸ್ಬೇಕು ನಾವು. ಎಸ್ ಸರ್, ದುರ್ಗ, ದಾವಣಗೆರೆ, ಹುಬ್ಳಿ, ಶಿವಮೊಗ್ಗ, ಹಾಸನ, ಮೈಸೂರು, ಬೆಂಗಳೂರು, ಈ ಥರ ಒಂದು ಮಂಗಳೂರು ಒಂದು ಈ ಥರ ಒಂದು ಪೂರ್ತಿ ಸರ್ಕಲ್ ಇದೆ ಸರ್ ಈಗ. ಸೊ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀವಿ ಈಗ ಅನ್ಕೊಂಡಿದ್ದೀವಿ ಸರ್, ನೋಡೋಣ. ಅಂದರೆ ಅಲ್ಲಿ ಚೆನ್ನಾಗಿ ಪುಷ್ ಇದೆ, ಅಂದರೆ ಸಪೋರ್ಟ್ ಚೆನ್ನಾಗಿದೆ ಆ ಕಡೆ ಎಲ್ಲ. ಉತ್ತರ ಕರ್ನಾಟಕ ಆಗಿರ್ಬೋದು, ಅಲ್ಲೆಲ್ಲ ಚೆನ್ನಾಗಿ ಸಪೋರ್ಟ್ ಇದೆ. ಸೊ ಆ ಸಪೋರ್ಟ್ ಸಿನಿಮಾಗೂ ಸಿಗಲಿ ಅಂತ ಅಷ್ಟೇ. ಟಿವಿ ಆಡಿಯನ್ಸ್ ಥಿಯೇಟರ್ ಬಂದ್ಬಿಟ್ರೆ ಇದು ಸೂಪರ್ ಹಿಟ್ ಸರ್. ಇದು ಅದ್ರ ಬಗ್ಗೆ ಮಾತೇ ಇಲ್ಲ. ಇದು ನಂಗೇನು ಟಿವಿಯಲ್ಲಿ ನನಗೆ ರೇಟಿಂಗ್ಸ್ ಏನು ಸಿಗ್ತಾಗಿತ್ತು, TRP ಏನು ಬರ್ತಾ ಇತ್ತು ಟಿವಿಲಿ, ಆ TRP ನನಗೆ ಥಿಯೇಟ್ರಲ್ಲಿ ಆ ಜನ ಬಂದ್ಬಿಟ್ರೆ ಸೂಪರ್ ಹಿಟ್ ಸಿನಿಮಾ ಇದು. ಹೌದು ಸರ್, ಹೌದು. ನಾ ಅದೇ ಬೇಸ್ ಮೇಲೆ ಹೇಳಿದ್ದು. ಅಂದರೆ ಅದೇ TRP ನಂಗೆ ಥಿಯೇಟ್ರಲ್ಲಿ TRP ಸಿಕ್ಬಿಟ್ರೆ ಈ ಸಿನಿಮಾ ನಿಶಾಂತ್ ಅವ್ರು ತುಂಬ ಖುಷಿ ಪಟ್ಬಿಡ್ತಾರೆ ಆಮೇಲೆ.